ಹಾಯ್ ಟೀಮ್ ಮೆಂಬರ್ಸ್, ಈಗ ನಾವು ಇವತ್ತು ಕೊಟ್ಟಿರೋದು ಡಿಜಿಟಲ್ ಕಂಟೆಂಟ್ ರೈಟರ್ ಮತ್ತು ಡಿಜಿಟಲ್ ಇನ್ಫ್ಲೂಯೆನ್ಸರ್. ಈಗ ನಾವು ನೋಡೋದು ಏನಂದರೆ ಹೆಂಗೆ ಡಿಜಿಟಲ್ ಇನ್ಫ್ಲೂಯೆನ್ಸರ್ನ ನಾವು ಸೆಲೆಕ್ಟ್ ಮಾಡೋದು, ಸರಿನಾ? ಅದರ ಬಗ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ನೀಟಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ, ಸರಿನಾ? ಫಸ್ಟ್ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಸಿಗುತ್ತೆ. ಇಲ್ಲಿ ನಿಮ್ಮದು ಐ ಡಿ ಪಾಸ್ವರ್ಡ್ ಹಾಕ್ಕೊಳ್ಳಿ. ಐ ಡಿ ಪಾಸ್ವರ್ಡ್ ಹಾಕಿದ ತಕ್ಷಣ ಈ ಥರ ಬರುತ್ತೆ. ಯಾರಾದರೂ ನೋಟಿಸ್ ಬೋರ್ಡಲ್ಲಿ ಮತ್ತು ಪ್ರೂಫ್ ಆಫ್ ಎಸ್ ಬಿ ಒ ಮತ್ತು ಎಸ್ ಬಿ ಒ ಮೀಡಿಯಾ ಆಫೀಷಿಯಲಲ್ಲಿ ಇಲ್ಲಾಂದರೆ ಇಲ್ಲಿ ಮೇಲೇ ಕೊಟ್ಟಿರ್ತಾರೆ, ಸರಿನಾ? ಲಿಂಕು ಇದರಲ್ಲಿ ಟಚ್ ಮಾಡಿ ಎಲ್ಲರೂ ಜಾಯ್ನ್ ಆಗಿರಬೇಕು. ಈ ಮೂರು ಲಿಂಕಲ್ಲಿನೂ, ಸರಿನಾ? ನೋಟಿಸ್ ಬೋರ್ಡು ಮತ್ತು ಎಸ್ ಬಿ ಒ, ಪ್ರೂಫ್ ಆಫ್ ಎಸ್ ಬಿ ಒ ಮತ್ತು ಎಸ್ ಬಿ ಒ ಮೀಡಿಯಾ ಆಫೀಷಿಯಲ್ ಇದರಲ್ಲಿ, ಸರಿನಾ? ಮತ್ತು ನಮಗೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ. ಡಿಜಿಟಲ್ ಟಾಸ್ಕ್ ಅಪ್ಲಿಕೇಶನ್ ಅಂತ ಇದೆಯಾ ಫಸ್ಟಲ್ಲಿ, ಅದೇ ಈಗ ನಮಗೆ ಕೊಟ್ಟಿರೋದು, ಸರಿನಾ? ಸೊ ಅದನ್ನು ನೀವು ಟಚ್ ಮಾಡಿದ್ರೆ ನಿಮಗೆ ಫಾರ್ಮ್ ಒಂದು ಓಪನ್ ಆಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಕೆಳಗಡೆ ಫಾರ್ಮ್ ಅಂತ ಇದೆಯಾ, ಅದರಲ್ಲಿ ಫಸ್ಟ್ ನೇಮ್ ಅಂತ ಇರುತ್ತೆ, ನೆಕ್ಸ್ಟು ಪ್ರೊಫೈಲ್ ಐ ಡಿ. ಇದು ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೀವು ನೋಡ್ಕೋಬೇಕು, ಸರಿನಾ? ಇದು ಎಲ್ಲರೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಯಾರು ಡಿಜಿಟಲ್ ಕಂಟೆಂಟ್ ರೈಟರ್ ಮತ್ತು ಡಿಜಿಟಲ್ ಇನ್ಫ್ಲೂಯೆನ್ಸರ್ ಈ ಎರಡು ಕೆಲಸ ಮಾಡೋರು ಮಾತ್ರ ಇವತ್ತು ಈ ಫಾರ್ಮ್ ಫಿಲ್ ಮಾಡಬೇಕು. ಮೈಕ್ರೋ ಟಾಸ್ಕ್ ವರ್ಕರ್ ಮಾತ್ರ ಹೋಲ್ಡ್ ಮಾಡಿ, ಯಾಕಂದರೆ ರಿಮೈನಿಂಗ್ ಇರೋದು ಎಲ್ಲರೂ ಆ ವರ್ಕೇ ಮಾಡ್ತೀವಿ ನಾವು, ಸರಿನಾ? ಸೊ ಈಗ ನೆಕ್ಸ್ಟು ಥರ್ಡಲ್ಲಿ ಚೂಸ್ ಆಪ್ಷನ್ ಅಂತ ಇದೆ ಅಲ್ವಾ, ಅದರಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ ಡಿಜಿಟಲ್ ಕಂಟೆಂಟ್ ರೈಟರ್ ಮತ್ತು ಡಿಜಿಟಲ್ ಇನ್ಫ್ಲೂಯೆನ್ಸರ್ ಅಂತ. ಸೊ ನಾವೇನು ಮಾಡಬೇಕು, ಈಗ ಡಿಜಿಟಲ್ ಇನ್ಫ್ಲೂಯೆನ್ಸರ್ ನಾವು ಸೆಲೆಕ್ಟ್ ಮಾಡಬೇಕು, ಯಾಕಂದರೆ ಈಗ ನಾನು ಹೇಳ್ತಾ ಇರೋದು ಅದರ ಬಗ್ಗೆನೇ. ಸೊ ಡಿಜಿಟಲ್ ಇನ್ಫ್ಲೂಯೆನ್ಸರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದರೆ ನಿಮಗೆ ಕೆಳಗಡೆ ಈ ಥರ ಫಾರ್ಮ್ ಸಿಗುತ್ತೆ, ಸರಿನಾ? ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಎಂಟರ್ ಯುವರ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಪೇಜ್ URL ಅಂತ ಕೊಟ್ಟಿದ್ದಾರೆ. ಅದನ್ನು ಹೆಂಗೆ ತೆಗಿಯೋದು? ಈಗ ನಾನು ಯೂಟ್ಯೂಬಲ್ಲಿರೋ ನನ್ನ ಚಾನಲ್ದು URL ತೆಗಿತೀನಿ, ನೋಡ್ಕೊಳ್ಳಿ ಹೆಂಗೆ ತೆಗಿತೀನಿ ಅಂತ. ಈ ಥರ ನಾವು ಯೂಟ್ಯೂಬ್ ಓಪನ್ ಮಾಡ್ತೀವಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಇದೆ ನೋಡಿ G ಅಂತ, ಕೆಳಗಡೆ G ಅಂತ ಇದೆ ನೋಡಿ, ರೈಟ್ ಸೈಡು ಕೆಳಗಡೆ U ಅಂತ ಇದೆಯಲ್ವಾ, ಅದನ್ನೇ ಟಚ್ ಮಾಡಿದ್ರೆ ನಿಮಗೆ ನಿಮ್ಮ ಚಾನಲ್ ನೇಮು ಮತ್ತು ನಿಮ್ಮ ಚಾನಲ್ ವ್ಯೂಸು ಎಲ್ಲ ನೋಡ್ಬೋದು. ಇಲ್ಲಿ ಮೇಲೆ ಇದು ನನ್ನ ಚಾನಲ್ GVR ವೀಡಿಯೋಸ್ ಅನ್ನೋದು ನನ್ನ ಚಾನಲ್, ಸರಿನಾ? ಚಾನಲ್ ಕೆಳಗಡೆನೇ ವ್ಯೂ ಚಾನಲ್ ಅಂತ ಇದೆ ನೋಡಿ, ಇದೆಯಾ? GVR ವೀಡಿಯೋಸ್ ಕೆಳಗಡೆನೇ ಇರುತ್ತೆ ನೋಡಿ, ವ್ಯೂ ಚಾನಲ್. ಸೊ ಅದನ್ನು ನಾವು ಟಚ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಈ ಥರ ಓಪನ್ ಆಗುತ್ತೆ. ಈಗ GVR ವೀಡಿಯೋಸ್ಗೆ ಪಕ್ಕದಲ್ಲಿ G ಅಂತ ಇದೆ ಅಲ್ವಾ, ಪರ್ಪಲ್ ಕಲರಲ್ಲಿ, ಅದರ ಕೆಳಗಡೆ ನೋಡಿ ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಇದೆಯಾ, ಅಲ್ಲಿ ಹೋಗಿ ಟಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ನಿಮ್ಮದು URL ಬರುತ್ತೆ, ಮತ್ತು ನೀವು ಯಾವಾಗ ಜಾಯ್ನ್ ಆಗಿದ್ದೀರಾ, ಯಾವಾಗ ಇದನ್ನು ಓಪನ್ ಮಾಡಿದ್ದೀರಾ, ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಬರುತ್ತೆ. ಎಷ್ಟು ವ್ಯೂಸ್ ಬಂದಿದೆ ಇಷ್ಟು ತನಕ ನಿಮಗೆ ಎಲ್ಲ ಬಂದಿರುತ್ತೆ. ಸೊ ಇವಾಗ ಏನು ಮಾಡಬೇಕಂದ್ರೆ www.youtube.com ಅಂತ ಇದೆ ಅಲ್ವಾ ಫಸ್ಟ್ ಒಂದು, ಅದನ್ನು ಆ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಅಂತ ಕೆಳಗಡೆ ಕೇಳುತ್ತೆ ನೋಡಿ, ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಕಾಪಿ ಲಿಂಕ್ ಕ್ವಿಕ್ ಶೇರ್ ಅಂತ ಇದೆ. ಸೊ ನಾವು ಕಾಪಿ ಮಾಡ್ತೀವಿ ಈಗ. ಸೊ ಕಾಪಿಡ್ ಆಯಿತಾ? ಸೊ ನೆಕ್ಸ್ಟ್ ಆ ಪೇಜಿಗೆ ಬನ್ನಿ, ಆ ಫಾರ್ಮ್ಗೆ ಬಂದಿದ ತಕ್ಷಣ ಫಸ್ಟ್ ಎಂಟರ್ ಯುವರ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ FB ಪೇಜ್ URL ಅಂತ ಇದೆ ಅಲ್ವಾ, ಅಲ್ಲಿ ಲಾಂಗ್ ಪ್ರೆಸ್ ಈ ಥರ ಮಾಡಿದ್ರೆ ನಿಮಗೆ ಪೇಸ್ಟ್ ಅಂತ ಬರುತ್ತೆ. ಸೊ ಪೇಸ್ಟ್ ಮಾಡಿದ ತಕ್ಷಣ ನಿಮ್ಮದು ಶೇರ್ ಆಯಿತು ಅಲ್ಲಿ, ಸರಿನಾ? URL ಅಲ್ಲಿ ಬಂದಾಯಿತು. ಸೊ ನೆಕ್ಸ್ಟ್ ಎಂಟರ್ ಯುವರ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಆರ್ FB ಪೇಜ್ ನೇಮ್. ಸೊ ಅವಾಗೇನೆಂದರೆ ತಿರ್ಗಿ ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋದರೆ ಮೇಲೆ ಇದೆ ನೋಡಿ GVR ವೀಡಿಯೋಸ್ ಅನ್ನೋದು ನನ್ನ ಚಾನಲ್ ನೇಮ್ಸ್, ಸರಿನಾ? ಸೊ GVR ವೀಡಿಯೋಸ್ ಅನ್ನೋದನ್ನ ಅಲ್ಲಿ ನಾವು ಹಾಕಬೇಕು. ಸೊ ಇಲ್ಲಿ ಬಂದು ಎಂಟರ್ ಯುವರ್ ಯೂಟ್ಯೂಬ್ ಆರ್ ಫೇಸ್ಬುಕ್ ಪೇಜ್ ನೇಮ್ ಅಂತ ಇದೆ ಅಲ್ವಾ, ಇಲ್ಲಿ ಬಂದು GVR ವೀಡಿಯೋಸ್. ಸೊ ಈ ಥರ ಕೊಡಬೇಕು, ಸರಿನಾ? GVR ವೀಡಿಯೋಸ್ GVR ವೀಡಿಯೋಸ್ ಅಂತ ಆಯಿತಾ? ನೆಕ್ಸ್ಟ್ ಎಂಟರ್ ವಿಡಿಯೋ ಕಂಟೆಂಟ್ ಕ್ಯಾಟಗರೀಸ್. ನೀವು ಯಾವ ಥರ ವೀಡಿಯೋಸ್ನ ಅಲ್ಲಿ ಮೇಕ್ ಮಾಡಿ ಪ್ರೊವೈಡ್ ಮಾಡ್ತೀರಾ ಅನ್ನೋದನ್ನ ಕೇಳಿದ್ದಾರೆ.
ಸೊ ಏನು ಕುಕ್ಕಿಂಗ್ ಅಂದರೆ ಕುಕ್ಕಿಂಗ್ ಹಾಕಿ, ಇಲ್ಲಾಂದರೆ ಇನ್ಶೂರೆನ್ಸ್ ಬಗ್ಗೆ ಹೇಳೋದಿದ್ರೆ ಇನ್ಶೂರೆನ್ಸ್ ಬಗ್ಗೆ ಹೇಳಿ, ಇಲ್ಲಾಂದರೆ ಟಾಯ್ಸ್ ಗೇಮ್ಸ್ ಆ ಥರ ನಿಮ್ಗೆ ಏನು ಬೇಕಾದ್ರೂ ಹಾಕೊಳ್ಳಿ. ಈಗ ನಾನು ಜಸ್ಟ್ ಇದನ್ನು ಈ ಚಾನಲ್ನ ಬಂದು ಬಿಸ್ನೆಸ್ಗೆ ಯೂಸ್ ಮಾಡ್ತೀನಿ. ಸೊ ಅದರಿಂದ ನಾನು ಬಿಸ್ನೆಸ್ ಅಂತ ಹಾಕ್ತೀನಿ ಇಲ್ಲಿ. ನೆಕ್ಸ್ಟು ಚಾನಲ್ ಆರ್ ಅಕೌಂಟ್ ಕ್ರಿಯೇಟ್ ಡೇಟ್. ಸೊ ಆ ಕ್ರಿಯೇಟ್ ಡೇಟ್ ಬಂದು ಇಲ್ಲಿ ನಾನು ಆವಾಗಲೇ ತೋರಿಸಿದ್ದೀನಲ್ವ ನಿಮಗೆ, ಕೆಳಗಡೆ ಇದೆ ನೋಡಿ, ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಇಲ್ಲಿದೆ ನೋಡಿ, 30 May 2022. ಸೊ ಅದನ್ನು ಇಲ್ಲಿ ಹಾಕಬೇಕು. ಡೇಟು ಮತ್ತು ಮಂತು ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. 30 May 2022 ಇದು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ ಡೇಟು, ಸರಿನಾ. ಸೊ ಟೈಮ್ ಏನಾದ್ರು ಇರಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಟೈಮ್ ಸುಮ್ಮನೆ ಒಂದು ಸಂಜೆ ಆ ಥರ ಇರಲಿ, ಏನು ಪ್ರಾಬ್ಲಮ್ ಏನಿಲ್ಲ, ಸರಿನಾ. ಸೊ ಒಂದು 6 ಗಂಟೆ ಇಟ್ಕೊಳ್ಳಿ, 7 o'clock ಸಂಜೆ, ಓಕೆನಾ. ಸೆಟ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಬಂದುಬಿಡುತ್ತೆ ಡೇಟ್ ಆ್ಯಂಡ್ ಟೈಮು. ನೆಕ್ಸ್ಟ್ ವಿಡಿಯೋ ಪೋಸ್ಟಿಂಗ್ ಡಿವೈಸ್. ಮೊಬೈಲಲ್ಲಿ ಮಾಡ್ತೀರಾ, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಮಾಡ್ತೀರಾ, ಇಲ್ಲಾಂದರೆ ಸಿಸ್ಟಮಲ್ಲಿ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ನೀವು ಮೊಬೈಲ್ ಅಂದರೆ ಮೊಬೈಲನ್ನು ಹಾಕಿ, ಇಲ್ಲಾಂದರೆ ನಾನು ಲ್ಯಾಪ್ಟಾಪಲ್ಲಿ ಮಾಡ್ತೀನಿ ಅಂದರೆ ಲ್ಯಾಪ್ಟಾಪ್ ಅಂತ ಹಾಕಿ, ಇಲ್ಲಾಂದರೆ ಆ ಥರ, ಸರಿನಾ. ನಾನು ಇವಾಗ ಇಲ್ಲೇನು ಮಾಡ್ತೀನಿ, ಮೊಬೈಲ್ ಅಂತ ಹಾಕ್ತೀನಿ. ಸೊ ಯಾಕಂದರೆ ನಾನು ಮೊಬೈಲಲ್ಲಿ ಮಾಡೋದು, ಸೊ ಅದರಿಂದ ನಾನು ಮೊಬೈಲ್ನಿಂದ ಅಂತಲೇ ಹಾಕ್ತೀನಿ. ಹೌ ಮೆನಿ ವೀಡಿಯೋಸ್ ಪಾಸಿಬಲ್ ಪರ್ ವೀಕ್ ಅಂತ ಕೇಳಿದ್ದಾರೆ. ಸೊ ನೀವು ಎಷ್ಟು ವೀಡಿಯೋಸ್ ಹಾಕೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಒಂದು 5 ವೀಡಿಯೋಸ್ ನಾನು ಹಾಕಬೇಕಾಗುತ್ತೆ, ಯಾಕಂದರೆ 5 days 5 ವೀಡಿಯೋಸ್ ಹಾಕ್ತೀನಿ ಅನ್ನೋದನ್ನು ನಿಮ್ಮ ಕೈಯಲ್ಲಿ ಆದರೆ 5 ಹಾಕಿ, ಇಲ್ಲಾಂದರೆ 6 ಮಾಡೋದಿದ್ರೂ 6 ಹಾಕಿ, ಇಲ್ಲಾಂದರೆ 7 days 7 ವೀಡಿಯೋಸ್ ಹಾಕ್ತೀನಿ ಅಂದ್ರೂ 7 ವೀಡಿಯೋಸ್ ಅಂತ ಹಾಕಿ. ಇಲ್ಲ ನನ್ನ ಕೈಲಿ 2 ಮಾಡೋಕ್ಕಾಗುತ್ತೆ, ಇಲ್ಲ 3 ಮಾಡೋಕ್ಕಾಗುತ್ತೆ, ನಿಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅದನ್ನು ಅಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಈ ಥರ ಬರುತ್ತೆ ನಿಮಗೆ. ಒಂದು ನಿಮಿಷ, ಇಲ್ಲಿ ನೋಡಿ ಮೇಲೆ ಹೋಗಿ ಡಿಜಿಟಲ್ ಟಾಸ್ಕ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಅದನ್ನು ಮತ್ತೆ ಇನ್ನೊಂದು ಸತಿ ಟೆಸ್ಟ್ ಮಾಡಿದರೆ ನಿಮಗೆ ಈ ಥರ ಸಿಗುತ್ತೆ. ಯುವರ್ ಆಲ್ರೆಡಿ ಫಾರ್ಮ್ ಸಬ್ಮಿಟೆಡ್ ಆ ಥರ ಬರುತ್ತೆ. ಕೆಳಗಡೆ ನೋಡಿ GVR ವೀಡಿಯೋಸ್ ಇದೆಯಾ, ನನ್ನ ಪ್ರೊಫೈಲ್ ಐಡಿ ಇದೆಯಾ. ನೆಕ್ಸ್ಟ್ ಜಾಬ್ ಆಪ್ಷನ್ಸ್, ಡಿಜಿಟಲ್ ಇನ್ಫ್ಲೂಯೆನ್ಸರ್, ಸ್ಟೇಟಸ್ ಬಂದು ಪೆಂಡಿಂಗ್. ಸೊ ನೋಡಿ ಡೇಟೂ ಬಂದಿದೆ, ಯಾವ ಡೇಟಲ್ಲಿ ಪೆಂಡಿಂಗ್ ಇದೆ ಅಂತ. ಸೊ ಈಗ ನಾನು ಸಬ್ಮಿಟ್ ಮಾಡಿದ್ರಿಂದ ಸೊ ಈ ಥರ ಬಂದಿದೆ, ಸರಿನಾ. ಓಕೆ ಟೀಮ್, ಇದೇ ಥರ ಎಲ್ಲರೂ ಫಿಲ್ ಮಾಡಿ, ಯಾರ್ಯಾರ ಕೈಲಿ ಆಗುತ್ತೋ ಅವ್ರು ಮಾತ್ರ ಫಿಲ್ ಮಾಡಿ. ಸುಮ್ಮನೆ ಇಂದ ಮೈಕ್ರೋ ಟಾಸ್ಕ್ ವರ್ಕರ್ ಎಲ್ಲ ಬಂದು ಇಲ್ಲಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಮೈಕ್ರೋ ಟಾಸ್ಕ್ ಆಪ್ಷನೇ ಇಲ್ಲ ಅನ್ನೋದು ಕಂಪ್ಲೇಂಟು ತೊಗೊಂಡು ಬರಬೇಡಿ. ಅದೇ ಥರ ಯಾವ ಮಿಸ್ಟೇಕ್ ಮಾಡಬೇಡಿ, ಮಾಡಿದ್ರೆ ತಿರ್ಗಾ ರಿಟರ್ನು ಏನು ಮಾಡೋಕ್ಕಾಗಲ್ಲ, ಅವ್ರ ID ಸಸ್ಪೆಂಡ್ ಆಗುತ್ತೆ ಅಷ್ಟೇ. ತಿರ್ಗಾ ನೀವು ಕರೆಕ್ಷನ್ ಮಾಡೋಕ್ಕಾಗಲ್ಲ, ಆ ID ಸಸ್ಪೆಂಡೇ ಆಗುತ್ತೆ ನೀವೇನಾದ್ರು ತಪ್ಪು ಮಾಡಿದರೆ. ಸೊ ನಿಧಾನಕ್ಕೆ ಥಿಂಕ್ ಮಾಡಿ 1ಕ್ಕೆ 2 ಸತಿ ನೋಡ್ಕೊಳ್ಳಿ, ನೀವು ಹಾಕೋದೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹಾಕ್ಕೊಂಡು ಆಮೇಲೆ ಮಾಡಿ, ಸರಿನಾ. ಓಕೆ ಟೀಮ್, ಏನಾದ್ರು ಡೌಟ್ ಇದ್ದರೆ ಕನ್ನಡ ಫಿನಿಕ್ಸ್ ಗ್ರೂಪಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.